ಡಾಕ್ಟ್ರೇ 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 ನೀವಿಬ್ರು ಸ್ವಲ್ಪ ಇಲ್ಲೇ ನಿಂತ್ಕೊಳ್ಳಿ, ನಾವು ನೋಡ್ಕೋತೀವಿ. ಕೊಟ್ಲೆ ಅಕ್ಕಂಗೆ ಏನೂ ಆಗಕ್ಕಿಲ್ಲ ಅಲ್ವೆಲ್ಲ? ಅಂತಮ್ಮ ಹಾಸ್ಪಿಟ್ಲಿಗೆ ಬಂದಿದೀವಿ ತಾನೆ, ಏನು ಆಗಕ್ಕಿಲ್ಲ, ಸ್ವಲ್ಪ ಧೈರ್ಯವಾಗಿರೋ. ಸರ್, ಅವರಿಗೆ BP ಕೂಡ ಲೋ ಆಗಿದೆ, ಲೇಬರ್ ಪೇನ್ ಶುರು ಆಗಿದೆ, ಆಪರೇಷನ್ ಮಾಡ್ಬೇಕು ಅಂತ ಡಾಕ್ಟರ್ ಹೇಳ್ತಿದ್ದಾರೆ. ಏನಾರು ಮಾಡಕ್ ಹೇಳಿ ನರ್ಸಮ್ಮ, ಹೆಂಗಾರು ಮಾಡಿ ತಾಯಿ ಮಗು ಜೀವನ ಉಳ್ಸಕ್ ಹೇಳಿ. ಸರಿ, ಹಾಗಾದ್ರೆ ಆಪರೇಷನ್ ಮಾಡ್ಬೇಕು ಅಂದ್ರೆ ಅವ್ರ ಸಂಬಂಧಿಕರು ಯಾರಾದ್ರೂ ಸೈನ್ ಮಾಡ್ಬೇಕು. ಅವ್ರು ನಿಮ್ಗೆ ಸಂಬಂಧಿನಾ? ಏನ್ ಯೋಚನೆ ಮಾಡ್ತಿದ್ಯಾ ಅಂತಮ್ಮ? ಇಂಥ ಟೈಮಲ್ಲಿ ಹಠ ಸಾಸದ್ ಬೇಡ. ಅಲ್ಲಿ ಭವಾನಿ ಅಕ್ಕ ಸಾವು ಬದುಕಿನ ಮಧ್ಯೆ ಹೋರಾಡ್ತಾವಳೆ. ಏನಾಗ್ಬೇಕು ಅವ್ರು ನಿಮ್ಗೆ? ಅಥವಾ ಅವ್ರ ಮನೆಯವ್ರು ಯಾರು ಇದ್ರೆ ಕರ್ಸಿ. ನರ್ಸಮ್ಮ, ಇವ್ನವ್ರ ಏನಾಗ್ಬೇಕು ನೀವು? ನಮ್ಮ ಒಡ ಹುಟ್ಟಿತ್ತಮ್ಮ, ಇವನ್ ಸೈನ್ ಮಾಡ್ಬೋದೆ? ಸರಿ, ಹಾಗಿದ್ರೆ ರಕ್ತ ಸಂಬಂಧಿ ಅಂದ್ರೆ ಏನು ತೊಂದರೆ ಇಲ್ಲ. ನೀವು ಇದ್ರಲ್ಲೊಂದು ಸೈನ್ ಮಾಡಿ, ಹಾಗೆ ಕೌಂಟರ್ಲಿ 70,000 ಪೇ ಮಾಡಿಬಿಡಿ. ಕೊಡಿ ಅಂತಮ್ಮ, ಮಾಡು, ತಗೋ ತಗೋ ಅಂತಮ್ಮ. ಸರಿ ಅಂತಮ್ಮ, ನಾನು ಹೋಗಿ ದುಡ್ಡು ಕಟ್ಬಿಟ್ಟು ಬರ್ತೀನಿ. ಅಂತಮ್ಮ, ಮೊದಲು ಅದಕ್ಕೆ ಮುಂಗೆ ಫೋನ್ ಮಾಡಿ ಭವಾನಿ ಅಕ್ಕನ ಗಂಡನ ಇಲ್ಲಿಗೆ ಕರ್ಕೊಬರಕ್ ಕೇಳು. ನೋಡು ಅಂತಮ್ಮ, ಈ ವಿಷಯನ ಅವ್ರ ಗಂಡನ್ ತಿಳಿಸ್ಬೇಕಾಗಿರೋದು ನಮ್ ಕರ್ತವ್ಯ. ಅದಕ್ಕೆ ಅಲ್ಲೇ ಅವರೇ ತಾನೆ, ಫೋನ್ ಮಾಡು. ಪರವಾಗಿಲ್ಲ ಉದಯ, ನೀನು ಆಚೆ ಹೋಗಿ ಮಾತಾಡ್ಕೊಂಬ. ಗೌಡ್ರೆ, ಇನ್ನು ಕ್ಲಾಸ್ ಮುಗ್ದಿಲ್ಲ, ಮುಗಿದ್ಮ್ಯಾಕೆ ನಾನೇ ಫೋನ್ ಮಾಡ್ತೀನಿ. ಆಮೇಲೆ ಹೊಸಿ ಅಲ್ಲಿ ಭವಾನಿ ಗಂಡ ಇದ್ರೆ ಕರ್ಕೊಂಡು ಇಲ್ಲಿ ಕಾವೇರಿ ಹಾಸ್ಪಿಟ್ಲ್ ಹತ್ರ ಬಂದ್ಬಿಡು. ಜೇನು, ಆಸ್ಪತ್ರೆ ಹತ್ರನಾ? ಯಾಕೆ ಗೌಡ್ರೆ? ಅದೇನಾಯ್ತು ಅಂದ್ರೆ, ದೇವ್ರೆ, ಎಂತ ಅನಾಹುತ ಆಗದೆ. ಈಗ ಅಕ್ಕ ಹೆಂಗವ್ರೆ? ಒಳಗ ಆಪರೇಷನ್ ಮಾಡ್ತಾವ್ರೆ. ಸರಿ ಗೌಡ್ರೆ, ನಾವ್ ಈಗ್ಲೇ ಬರ್ತೀವಿ. ಗೌಡ್ರೆ, ಏನಾಯ್ತು? ಭವಾನಿ ಅಕ್ಕ ಹೆಂಗಿದ್ದಾರೆ? ಈಗ ಆಪರೇಷನ್ ಮಾಡಕ್ಕೆ ಒಳಗೆ ಕರ್ಕೊಂಡು ಹೋಗೋರು ಕಣಮೆ, ಏನೂ ಆಗಲ್ಲ ಅಂತ ಹೇಳೋರೆ. ಇಂಥ ಪರಿಸ್ಥಿತಿಲಿ ನೀನು ಹೋಗೋದು ಬೇಡ ಅಂತ ಏಟೇ ಹೇಳಿದ್ರು. ನನ್ನ ಮಾತು ಕೇಳ್ದಲೆ ಅವಳು ಹೋಗಿ ಈ ಥರ ಪರಿಸ್ಥಿತಿ ತಂದ್ಕೊಟ್ಟಿದ್ದಾಳೆ. ಅವಳಿಗೇನಾದ್ರು ಆದ್ರೆ ಖಂಡಿತ ನಾನಂತೂ ಬದುಕಿರಕ್ಕಿಲ್ಲ. ಅಣ್ಣ, ನೀವೇ ಹಿಂಗ್ ಧೈರ್ಯ ಕಳ್ಕೊಂಡ್ರೆ ಹೆಂಗ್ ಹೇಳಿ? ಅಕ್ಕಂಗ್ ಏನು ಆಗಕ್ಕಿಲ್ಲ, ನೀವ್ ಹೊಸಿ ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ದೇವ್ರಾನೆ ಖಂಡಿತ ಕಾಪಾಡ್ತಾನೆ.
ಚಿಂತೆ ಮಾಡಬೇಡಿ. ಸಿಸ್ಟರ್, ಭವಾನಿ ಈಗ ಹೇಗಿದ್ದಾಳೆ? ಏನ್ ತೊಂದರೆ ಇಲ್ಲ ತಾನೆ? ಅವ್ರಿಗೆ ಟ್ರೀಟ್ಮೆಂಟ್ ಆಗ್ತದೆ, ಸದ್ಯಕ್ಕೆ ಏನು ಹೇಳಕ್ಕಾಗಲ್ಲ. ಮೊದಲು ಈ ಮೆಡಿಸನ್ ತಗೊಬನ್ನಿ. ಕೊಟ್ಲೆ? ಕೊಡಿ ನರ್ಸಮ್ಮ. ದೇವ್ರೆ, ಭವಾನಿ ನನ್ನ ಜೀವ. ಅವಳಿಗೇನು ಆಗ್ದಲೇ ಇರಂಗೆ ನೀನೇ ನೋಡ್ಕೋಬೇಕಪ್ಪ. ಅಣ್ಣ, ಎಲ್ಲ ಒಳ್ಳೇದೇ ಆಯ್ತದೆ, ನೀವ್ ಸಮಾಧಾನ ಮಾಡ್ಕೊಳ್ಳಿ. ಅಣ್ಣ, ಮಗು ಶಬ್ದ, ಮಗು ಅಳ್ತಾ ಇದೆ. ಕಂಗ್ರ್ಯಾಚುಲೇಷನ್ ಸರ್, ಅವ್ರಿಗೆ ಗಂಡು ಮಗು ಆಗಿದೆ. ಥ್ಯಾಂಕ್ ಯು ಸಿಸ್ಟರ್. ಭವಾನಿ ಸಂದ ಇದ್ದಾಳೆ ತಾನೆ? ಶಿ ಇಸ್ ಔಟ್ ಆಫ್ ಡೇಂಜರ್. ಮಿಕ್ಕಿದೆಲ್ಲ ಡಾಕ್ಟರ್ ಬಂದು ಹೇಳ್ತಾರೆ. ಕಂಗ್ರ್ಯಾಚುಲೇಷನ್ಸ್ ಅಣ್ಣ. ಥ್ಯಾಂಕ್ಸ್ ವಿದ್ಯಾ, ನನಗೆ ತುಂಬಾ ಭಯ ಆಗೋಗಿತ್ತು. ಅಬ್ಬಾ, ಎಲ್ಲ ಒಳ್ಳೇದಾಗದೆ. ಹಂಗೆ ಒಳ್ಳೆ ಲಾಟ್ರಿನೇ ಹೊಡೆದಿರ್ಬೇಕಾರೆ ಎಲ್ಲ ಖುಷಿಯಾಗಿರಿ. ಇವತ್ತು ನಮ್ಗೇನೇ ಖುಷಿಯಾಗಿದ್ರು ಅದಕ್ಕೆ ಕಾರಣ ನೀನೇ ಭದ್ರ. ಡಾಕ್ಟರ್, ತಾಯಿ ಮಗು ಇಬ್ರು ಚೆನ್ನಾಗಿದ್ದಾರಲ್ವಾ? ಡೋಂಟ್ ವರಿ, ಭಯಪಡ ಅಂತದ್ದೇನಿಲ್ಲ. ತಾಯಿ ಮಗು ಇಬ್ರು ಆರೋಗ್ಯವಾಗಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ವಾರ್ಡ್ಗೆ ಶಿಫ್ಟ್ ಮಾಡ್ತಾರೆ, ನೀವು ಹೋಗಿ ನೋಡ್ಬೋದು. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್. ನೀವೇನೇ ಥ್ಯಾಂಕ್ಸ್ ಹೇಳೋದಿದ್ರು ಇವ್ರಿಗೆ ಹೇಳಿ. ಇವ್ರೇನಾದ್ರೂ ಟೈಮ್ ಸರಿಯಾಗಿ ಕರ್ಕೊಂಬಂದಿರ್ಲಿಲ್ಲ ಅಂದಿದ್ರೆ ನಾನು ಟ್ರೀಟ್ಮೆಂಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಈ ನಿಮ್ ಋಣನ ನಾನು ಹೇಗೆ ತೀರಿಸ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಭದ್ರ. ನಾನು ಬರೀ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ರೆ ಸಾನೆ ಚಿಕ್ಕ ಪದ ಆಗೋಯ್ತತೆ. ಭದ್ರ, ನನ್ನ ವಂಶದ ಕುಳಿನ ನೀನು ಕಾಪಾಡ್ಬಿಟ್ಟೆ ಭದ್ರ. ಆ ಜಾಗದಲ್ಲಿ ಬೇರೆ ಯಾರೇ ಇದ್ರು ನಾನು ಹಿಂಗೆ ಮಾಡ್ತಾ ಇದ್ದೆ. ಅದಕ್ಕೆಲ್ಲ ಇಟ್ಟು ದೊಡ್ಡ ಮಾತು ಬೇಕಾಗಿಲ್ಲ. ಆದ್ರೂ ಕೋಪ ಮರೆತು ಜೀವ ಕಾಪಾಡ್ಬಿಟ್ಟಲ್ಲ, ತುಂಬಾ ಥ್ಯಾಂಕ್ಸ್ ಭದ್ರ. ಸರಿ, ಒಳಗೆ ತಾಯಿ ಮಗುನ ನೋಡೋಣ ಬಾ. ನಾನು ಯಾರ ಮುಖನೂ ನೋಡಕ್ಕಿಲ್ಲ. ಎಲ್ಲರಿಗೂ ಒಳ್ಳೇದಾಯ್ತಲ್ವೇ? ಆಟ್ ಸಾಕು. ಬಾರಮ್ಮಿ ಹೋಗುವ. ಹಣ ಕಾಪಾಡಿ ಮುಖ ನೋಡಕ್ಕಿಲ್ಲ ಅಂದ್ರೆ ಹೆಂಗೆ ಭದ್ರ? ಒಂದೇ ಒಂದ್ಕಿಂತ ಬಂದು ನೋಡು ಭದ್ರ, ಅವಳಿಗೂ ಸಮಾಧಾನ ಆಯ್ತತೆ. ಗೌಡ್ರೆ, ಹಠ ಮಾಡ್ಬೇಡಿ. ಒಂದ್ಕಿತ ಮಗಿನ ಮುಖ ನೋಡ್ಕೊಂಡು ಹೊಂಟೋಗೋಣ ಬನ್ನಿ. ಅಣ್ತಮ್ಮ, ಈ ಗುಟ್ಟಿರೋ ಮಗು ಏನ್ ತಪ್ಪು ಮಾಡಿದದು? ಮಕ್ಳನ್ನ ದೇವ್ರ ಸಮಾನ ಅಂತಾರೆ. ಬಾ ಹೋಗ್ ನೋಡುಮ್ಮ. ಅಣ್ಣ, ನೀವು ಮೊದ್ಲು ಹೋಗಿ ತಾಯಿ ಮಗಿನ ನೋಡಿ ಹೋಗಿ. ಭದ್ರ, ಭವಾನಿ, ಮಗು ನಿಂತರನೇ ಮುದ್ದಾಗದೆ. ರೀ, ನನ್ ತಮ್ಮ ಹೊಂಟೋದ್ನಾ? ಇಲ್ಲ ಭವಾನಿ, ಆಚೆ ಕಡೆ ನಿಂತವ್ರೆ. ರೀ, ಪ್ಲೀಸ್ ಒಳಿಗ್ ಕರೀರಿ, ನಾನು ಅವನ್ನ ನೋಡ್ಬೇಕು, ಅವನ್ ಜೊತೆ ಮಾತಾಡ್ಬೇಕು. ಅವನು ಇವತ್ತು ಅಕ್ಕ ನಾನ್ ಇವ್ನಿ ಅಂತ ಜೋರಾಗಿ ಕೂಗ್ದ.
ನಂಗೆ ಏನಾಗೋಯ್ತದೋ ಸಂಕಟ ಪಟ್ಟ. ಕರೀರಿ ಅವನ್ನ, ಅವ್ರ ಜೊತೆ ಮಾತಾಡ್ಬೇಕು ರೀ. ಸರಿ ಇರು. ಭದ್ರಾ, ನಿಮ್ಮ ಅಕ್ಕ ನಿನ್ನ ನೋಡ್ಬೇಕು ಅಂತ ಸಾನೇ ಆಸೆ ಪಡ್ತಾವಳೆ. ಒಂದೇ ಒಂದ್ಕಿಂತ ನೀವಿಬ್ರು ಒಳಗ್ ಬಂದು ಅವಳನ್ನ ಮಾತಾಡ್ಸ್ಕೊಂಡು ಹೋಗಿ. ಹೆರಿಗೆ ಅನ್ನೋದು ತಾಯಿಗೆ ಪುನರ್ಜನ್ಮ ಇದ್ದಂಗೆ. ಅವಳು ಕೊಡೋ ಸಿಹಿ ಸುದ್ದಿ ಹಿಂದೆ ಸಹನೆ ನೋವಿರ್ತದೆ. ಮಗುನಗು ಹೊಸ ಚೈತನ್ಯ ತಂದೈತೆ. ನೋಡ್ದೆ ಹೋಗೋದು ಸರಿ ನೀವೇ ಹೇಳಿ. ಈಟೆಲ್ಲ ಮಾಡಿದಿರ ಗೌಡ್ರೆ, ಒಂದೇ ಒಂದ್ಕಿತ ಮಗಿನ್ ಮುಖ ನೋಡ್ಕೊಂಡು ಹೊಂಟೋಗೋಣ ಬನ್ನಿ ಗೌಡ್ರೆ. ಅಂಟಮ್ಮ ಈಟೆಲ್ಲ ಹೇಳ್ತಿದ್ರು ಯಾಕೆ ಯೋಚನೆ ಮಾಡ್ತಿದ್ಯಾ? ಬಾ ಅಂಟಮ್ಮ. ಅಕ್ಕ, ಈಗ ಹೇಗಿದ್ದೀರಾ? ಈ ಪ್ರಾಣ ನಿನ್ ಗಂಡ ನನಗ್ ಕೊಟ್ಟಿರೋ ಭಿಕ್ಷೆ ಕಣವ ವಿದ್ಯಾ. ಇವತ್ತೇನಾರು ಇವಂದ್ ಯಾವ್ರು ಬಂದಂಗ್ ಬರ್ನಿಲ್ಲ ಅಂದಿದ್ರೆ ಇವತ್ತು ನನ್ ಮಗ ಉಳಿತಿರ್ನಿಲ್ಲ ರೀ. ನಮ್ಗೇನಾರು ಗಂಡ್ ಮಗ ಹುಟ್ಟಿದ್ರೆ ನಮ್ಮ ಅಪ್ಪಯ್ಯನ ಹೆಸರಿಡ್ಬೇಕು ಅಂತ ಹೇಳಿದ್ದೆ. ಎಪ್ತಿದ್ದದೆ ಎಲ್ಲ ಹೆಂಗ್ ಮರೀಲಿ ಭವಾನಿ? ಆಯ್ತು ಬಿಡು, ನೀನ್ ಹೇಳ್ದಂಗೆ ಆಗ್ಲಿ. ಆದ್ರೀಗ ಬರೀ ನಮ್ಮ ಅಪ್ಪಯ್ಯನ ಹೆಸರು ಮಾತ್ರ ಅಲ್ಲ, ಅವ್ನ್ ಪ್ರಾಣ ಕಾಪಾಡಿರೋ ಅವನ್ ಸೋದ್ರ ಮಾವನ ಹೆಸರು ಸೇರಿಸಿ ಶಿವಭದ್ರ ಅಂತ ಇಡೋಣ. ಅದಕ್ಕೇನಂತೆ ಭವಾನಿ, ಧಾರಾಡುವ ಕಟ್ಟಣ. ನಿನ್ನಿಷ್ಟನೇ ನನ್ನಿಷ್ಟ. ಭದ್ರ, ನನ್ ಮಗಿನ್ ಸೋದ್ರ ಮಾವ ಆಗಿ ಅವನ್ನ ನಿನ್ ಕೈಲೆತ್ಕೊಂಡು ನಿನ್ನ ಹೆಸರು ಅಪ್ಪಯ್ಯನ ಹೆಸರನ್ನ ಅವನ್ ಕಿವಿಲಿ 3 ಕಿತ ಹೇಳ್ಬಿಡು ರೀ. ಮಗಿನ್ ಎತ್ಕೊಡಿ. ಯಾಕ್ ಭದ್ರ ಸುಮ್ನೆ ನಿಂತ್ಕೊಂಡ್ಬಿಟ್ಟೆ? ನಿನ್ ಸೋದ್ರಳೆಯ ಹೆಂಗವನೆ ನೋಡು. ಸರಿ ನಡಿಯಮ್ಮೆ ಹೂವ. ಗೌಡ್ರೆ, ಮಗು ಹೂವಾಗಣ ಅಂತ ನಿಂಗೆ ತಾನು ಹೇಳ್ತಾ ಇರೋದು. ಅಂಟಮ್ಮ ಕ್ವಾಟ್ಲೆ, ದಾರಿಯಾಗಿ ಬರ್ಬೇಕಾದ್ರೆ ಯಾರೋ ಗರ್ಭಿಣಿ ಹೆಣ್ಣು ನರಳಾಡ್ತಿದ್ಲು ಅಂತ ನಾವು ಕರ್ಕೊಂಬಂದ್ ಬಿಟ್ಟಿವಿ ಅಷ್ಟೇಯ. ಅದನ್ ಬಿಟ್ಟು ಇನ್ನೇನು ಇಲ್ಲ. ಏನೋ ಆಪರೇಷನ್ ಮಾಡ್ಬೇಕು ಅಂದಿದ್ ಒಂದೇ ಒಂದ್ ಕಾರಣಕ್ಕೆ ಇಟ್ಟೆಲ್ಲ ಮಾಡೀವಿ. ಇದನ್ನೆಲ್ಲ ಮಾಡಿರೋದಕ್ಕೆ ನಾನು ಯಾವ ಸಂಬಂಧನೂ ತಲೆಯಲ್ಲಿ ಇಟ್ಕೊಂಡಿಲ್ಲ. ಒಂದ್ ಹೆಣ್ಣಿಗೆ ಕಷ್ಟದ ಕಾಲದಲ್ಲಿ ಸಹಾಯ ಮಾಡ್ಬೇಕಿತ್ತು, ಮಾಡಿವ್ನಿ. ಇಲ್ಲೆಲ್ಲ ಒಳ್ಳೇದಾಗದೆ ಅಂದಕ್ಕೆ ನಮ್ ಕೆಲ್ಸ ಮುಗ್ದದೆ ಅಂತ ಅರ್ಥ. ಅದ್ಬಿಟ್ಟು ನಾವಿಲ್ಲಿ ಸಂಬಂಧ ಬೆಳ್ಸಕ್ ಬಂದಿಲ್ಲ. ನಡಿ ಹೋಗುವ.
ನನ್ ಮಗಿನ್ ಮುಖನೂ ನೋಡ್ದಂಗ್ ಹೊಂಟೋದ್ನಲ್ಲ ವಿದ್ಯಾ. ಅಕ್ಕ ಇಂಥ ಟೈಮಲ್ಲಿ ನೀವ್ ಹಿಂಗೆಲ್ಲ ಕಣ್ಣೀರ್ ಹಾಕ್ಬಾರ್ದು. ಏನು ಯೋಚನೆ ಮಾಡ್ಬೇಡಿ, ಎಲ್ಲ ಒಳ್ಳೇದಾಯ್ತದೆ. ಕಣ್ಣೀರ್ ಒರ್ಸ್ಕೊಳ್ಳಿ ನೀವು. ನನ್ ಸೋದರಿ ಅಳಿಮಯ್ಯನ ಇನ್ನೊಂದ್ ಕಿತ ನೋಡ್ತೀನಕ್ಕ. ಅಕ್ಕ, ಅಳಿಮಯ್ಯ ಸಾನೆ ಸಂದಾಗವನೆ, ಹೋಲಿಕೆನಲ್ಲಿ ಸೇಮ್ ಮಾವಯ್ಯನೇ. ಸರಿ ಅಕ್ಕ, ನೀವೇನು ಚಿಂತೆ ಮಾಡ್ಬೇಡಿ. ನಿಮ್ ಆರೋಗ್ಯದ ಕಡೆ ಗಮನ ಕೊಡಿ, ಆಯ್ತೆ? ಅಣ್ಣ, ಅಕ್ಕನ್ನ ಸಂದಾಗ ನೋಡ್ಕೊಳ್ಳಿ, ಆಯ್ತೆ? ಏನಾದ್ರೂ ಇದ್ರೆ ನನಗ್ ಫೋನ್ ಮಾಡಿ. ಮಾಡ್ತೀವಿ ವಿದ್ಯಾ. ಯಾಕಂದ್ರೆ ಈಗ ಏನಾದ್ರು ಹೇಳ್ಕೊಬೇಕು ಅಂದ್ರೆ ನಂಗಿರೋದ್ ಒಳ್ಳೆ ಅಲ್ವಾ. ಅಕ್ಕ, ಏನು ಯೋಚನೆ ಮಾಡ್ಬೇಡಿ. ಆದಷ್ಟು ಇಡೀ ಕುಟುಂಬ ನಿಮ್ದಾಯ್ತದೆ. ಹೋಗ್ ಬರ್ತೀನಕ್ಕ. ಹಲೋ. ಹಲೋ ಅಣ್ಣ, ನಾನು ವಾರ್ಡ್ ಬಾಯ್ ಶಂಕರ. ಏನ್ಲ ಶಂಕರ, ಫೋನ್ ಮಾಡ್ಬಿಡಿದ್ಯಾ? ಏನ್ ವಿಷಯ? ನೀನ್ ಯಾರನ್ನೂ ನೋಡಿ ಭದ್ರ ಅನ್ಕೊಂಡಿರ್ಬೇಕು. ಇನ್ನೊಂದ್ಕಿತ ಸರಿಯಾಗಿ ನೋಡು. ನಿಜ ಹೇಳ್ತಿದ್ದೀನಣ್ಣ. ಅದೇನಾಯ್ತು ಅಂದ್ರೆ, ಅನುಮಾನ ಇದ್ರೆ ನಿಮ್ಗೆ ಫೋಟೋ ಕಳಿಸ್ತೀನಿ ನೋಡಿ. ಸರಿ ಶಂಕರ. ಅಪ್ಪ ಹೇಳ್ದ ಅನ್ನೋ ಕಾರಣಕ್ಕೆ ಇಡೀ ಅಟ್ಟಿ ಅವ್ರು ಯಾರು ಅವ್ರ ಮುಖ ದರ್ಶನನೇ ಮಾಡಿರ್ಲಿಲ್ಲ. ನೀನು ನಿನ್ ಹೆಂಡ್ರು ಮುಚ್ಚಿ ಇಟ್ಟೆಲ್ಲ ಮಾಡ್ತಾ ಇದ್ದೀರಾ. ಇದಕ್ಕೆ ನಿಮ್ಮ ಅಪ್ಪ ಏನ್ ಉತ್ತರ ಕೊಡ್ತಾನೆ ನಾನು ನೋಡ್ತೀನಿ. ಅಮ್ಮ ಅಮ್ಮ, ನಮ್ಗೆ ಈಟೆಲ್ಲ ಅವಮಾನ ಮಾಡಿ ನಮ್ ಆಸೆ ಕನ್ಸುಗಳಿಗೆಲ್ಲ ತಣ್ಣೀರ್ ಎರಚಿರೋ ಆ ಗಂಡ ಹೆಂಡ್ರು ಇಬ್ರಿಗೂ ಪಾಠ ಕಲ್ಸಕ್ಕೆ ಒಳ್ಳೆ ಅವಕಾಶ ಸಿಕ್ಕದೆ. ಹೌದೇ? ಅವರಿಬ್ರು ಅಂತ ಕೆಲ್ಸ ಏನ್ ಮಾಡೋರೆ? ಆ ಭವಾನಿನ ಈ ಭದ್ರಾ ಮತ್ತೆ ವಿದ್ಯೆ ಸೇರ್ಕೊಂಡು ಆಸ್ಪತ್ರೆಗೆ ಸೇರ್ಸವ್ರೆ. ಹೂನಮ್ಮ, ಆಟ್ ಮಾತ್ರ ಅಲ್ಲ, ಆ ಭದ್ರನೇ ಅವಳ ತಮ್ಮ ಅಂತ ಸೈನ್ ಮಾಡಿ ದುಡ್ಡು ಕಟ್ಟಿ ಆಪರೇಷನ್ ಮಾಡಿಸಿ ಹೆರಿಗೆ ಆಗ ಗಂಟ ಅಲ್ಲೇ ಅವನೇ. ಈಗ್ಲೂ ಅವ್ರಿಬ್ರು ಅಲ್ಲೇ ಅವ್ರೆ. ಸುಬಸ, ಎಂತ ಸಂತೋಷದ ವಿಷಯ ಹೇಳ್ಬಿಟ್ಲಾ? ಏನಮ್ಮ, ಈ ವಿಷಯ ಕೇಳಿದ ತಕ್ಷಣ ಈಟೊಂದು ಸಂತೋಷ ಪಡ್ತಾ ಇದೆಯಾ? ಅಲ್ಲ ನೋಡಪ್ಪ, ನಮ್ಮ ಅಟ್ಟಿಯವ್ರು ಯಾರು ಅವಳನ್ನ ಮಾತಾಡಿಸ್ಬಾರ್ದು ಅಂತ ಹೇಳಿದ್ಮೇಲೂ ಇವ್ರು ಗುಟ್ಟಾಗಿ ಈಟೆಲ್ಲ ಮಾಡ್ತಾವ್ರೆ ಅಂದ್ರೆ, ಅಲ್ಲ ಈಗ ಏನಾರ ಈ ಕೆಲಸ ನಾವೇ ಮಾಡಿದಿದ್ರೆ ಸುಮ್ಕೆ ಬಿಡ್ತಿದ್ರ ಇವರು? ಅಪ್ಪ ಮಗನ್ ಮಧ್ಯೆ ಹೆಂಗ್ ಬೆಂಕಿ ಹಚ್ಚನಪ್ಪ, ಅವ್ರಿಬ್ರನ್ನ ಹೆಂಗ್ ದೂರ ಮಾಡನಪ್ಪ ಅಂತ ನಾನ್ ತಲೆ ಕೆಡ್ಸ್ಕೊಂಡು ಇಲ್ಲಿ ಕುಂತೀವಿ. ಹಂಗಿರೋವಾಗ ಅವರೇ ಅಸ್ತ್ರ ಕೊಟ್ಟಿರೋವಾಗ ನಂಗ್ ಖುಷಿ ಆಗ್ಲಿರ್ತದ ಏಳು. ಇದೇ ಈಸೆನ ಬ್ರಹ್ಮಾಸ್ತ್ರ ಮಾಡ್ಕೊಂಡು ಅಟ್ಟಿ ಒಳಗೆ ಅಲ್ಲೋಲ ಕಲ್ಲೋಲ ಎಬ್ಬಿಸ್ತೀನಿ. ಒಂದೇ ಜೀವ ಎರಡ್ ದೇಹ ಅಂತಿರೋ ಅಪ್ಪ ಮಗನ್ ಮಧ್ಯೆ ಬಿರುಕ್ ಮೂಡ್ಸಿ ಅವ್ರಿಬ್ರನ್ನು ದೂರ ಮಾಡೇ ಮಾಡ್ತೀನಿ, ನೋಡ್ತಾ ಇರು. ಸೂಪರ್ ಕಣಮ್ಮ, ಮತ್ತಿನ್ನು ಯಾಕೆ ತಡ? ನಡಿ, ಈಗ್ಲೇ ಹೋಗೋಣಂತೆ. ಅಪ್ಪ ಮಗನ್ ಶಿಕ್ಷೆ ಕೊಡೋದನ್ನ ನೋಡಕ್ಕೆ ಜಾತಕದ ಪಕ್ಷಿಕಾದಂಗ್ ಕಾಯ್ಕೊಂಡ್ ಕುಂತೀವಿ. ಹಂಗಿರೋವಾಗ ನಾನ್ ತಡ ಮಾಡ್ತೀನಲ್ಲ, ಬಾ. ಮೋನಾ, ಮಕ್ಕಳು ಬಂದವ್ರೆ, ಕುಡಿಯಕ್ಕೆ ಏನಾದ್ರು ತತ?
ಆಚೆಗಡೆ ಏನ್ ಸೆಕೆ ಇಟ್ಟೆಲ್ಲ ಮಳೆ ಆಗದೆ ದಗೆ ಮಾತ್ರ ಕಮ್ಮಿ ಆಗಿಲ್ಲ ನೋಡು. ಹ್ಞೂ ಕಣಣ್ಣ, ಈ ವಾತಾವರಣನೂ ಒಳ್ಳೆ ಜನಗಳಾಡ್ದಂಗೆ ಆಡ್ತದೆ. ಈಟ್ ಮಳೆ ಬರ್ತಾ ಇದ್ರು ಏಟ್ ಸೆಕೆ ಆಯ್ತದ ನೋಡು. ಏನ್ರಪ್ಪ ಪ್ರಚಾರ ಎಲ್ಲ ಸಂದಾಗ ನಡೀತಾ ಇದೆ ತಾನೇ? ವಾತಾವರಣ ಎಲ್ಲ ಹೆಂಗಿದ್ದದ್ದು? ಅವೋ ಅದ್ರ ಬಗ್ಗೆ ಏನು ಯೋಚನೆ ಮಾಡಂಗಿಲ್ಲ. ಪ್ರಚಾರ ಭರ್ಜರಿಯಾಗಿ ನಡೀತಾ ಇದೆ. ಈಕಿತ ನಮ್ಮಣ್ಣ ಭಾರಿ ಬಹುಮತದಾಗ ಗೆಲ್ಲೋದ್ರಾಗೆ ಯಾವುದೇ ಅನುಮಾನ ಇಲ್ಲ. ಬಾವಾ ಬಾವಾ, ನಾನ್ ನಿಂತವ ಹೊಸಿ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಯಾಕ ವಯಸ್ಸರಿ ಈಟೊಂದು ಗಾಬರಿ ಆಗಿದೆಯಲ್ಲ, ಅದೇನ್ ಹೇಳು. ನಾನ್ ಹೇಳೋ ವಿಷಯ ಕೇಳಿದ್ರೆ ನೀವು ನನಗಿಂತ ಜಾಸ್ತಿ ಗಾಬರಿ ಆಯ್ತೀರಾ.